ಹೆಸರೇನು ಇವರು ಸಕ್ರೆ ನಾಯಕ ಅವರಿಗೆ 4 ತಿಂಗಳಿಂದ ಪೆನ್ಷನ್ ದುಡ್ಡು ಬಂದಿಲ್ಲ. ಹೇಳಿ ನನಗೆ ತಾಯಿ ತಂದೆ ಒಬ್ಬರು ಇಲ್ಲ. ತಾಯಿ ತಂದೆ ಒಬ್ರು ಇಲ್ಲ, ಮಕ್ಳಿಲ್ಲ. ಅಲ್ಲ ನೀವು ಒಂದ್ ನಿಮಿಷ, ಅವ್ರು ದುಃಖದಲ್ಲಿದ್ದಾರೆ. ನಿಮಗೆ ಎಷ್ಟು ಏಜ್ ಇವಾಗ? ಅದೆಷ್ಟಾದಾಗ ನನ್ಗೇನ್ ಗೊತ್ತ ಸರ್. ಅದೇ ನಿಮಗೆ ಏಜ್ ಆಗದೆ, ನಿಮಗೆ ತಂದೆ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನೀವೇ ತಂದೆ ತಾಯಿ ಸ್ಥಾನದಲ್ಲಿ ಇವತ್ತಿದ್ದೀರಾ. ಆಯ್ತಾ? ಮಕ್ಕಳಿಲ್ಲ, ಮಕ್ಕಳವ್ರೆ ಎಲ್ಲವ್ರೆ ಒಬ್ಬ ತರ್ಸಲ್ವಾ? ಏನ್ರಿ ಇರೋದೊಂದು ಬದುಕು ಕಣ್ರಿ. ಯಾರ್ರೀ ಅವರು? ಯಾರ್ರೀ ಇವ್ರ ಮಕ್ಕಳು? ಎಲ್ಲಿದ್ದಾರೆ? ಅಲ್ಲ, ನಾನು ಹೇಳೋದು ಪಾಪ ಅವ್ರ ಪರ್ಸನಲ್ ಮ್ಯಾಟ್ರು. ಬಟ್ ನಾನು ಹೇಳೋದು, ನಾಳೆ ದಿನ ಯಾರು ಆಗಲ್ಲ, ನಮಗ್ ನಾವೇ. ಇವ್ರು ಕೈ ಕಾಲೆಲ್ಲ ನಡುಕ್ತಾ ಇದಾವೆ. ಬೆಟ್ಟು ಬರಲ್ಲ. ಒಂದ್ ನಿಮಿಷ ಅವ್ರು ಮಾತಾಡ್ತಾರೆ. ಬೆಟ್ಟು ಬರೋದಿಲ್ಲ. ಅಕ್ಕಿ ಕೊಡ್ತಾರೆ, ಬೆಟ್ಟು ಬರಲ್ಲ ನೋಡಿ. ಪಿಂಜಿನ ದುಡ್ಡು ಬೆಟ್ಟೆ ಬರಲ್ಲ. ಪಾಪ ಅವ್ರ ಕಣ್ಣಲ್ಲಿ ನೀರ್ ಹಾಕೊಂಡು ಮಾತಾಡ್ತಾ ಇದ್ದಾರೆ. ಅವ್ರ ಕಷ್ಟ ನೋಡಿ. ನಾನು ಹೇಳೋದು ಇಷ್ಟೇ, ಕೊನೆ ತನಕ ಯಾರೇ ಆಗ್ತಾರೆ? ತನ್ನ ಮಕ್ಕಳು, ತನ್ನ ಅಪ್ಪ, ತನ್ನ ತಂದೆ, ತನ್ನ ತಾಯಿನೇ ತಾನೇ ಆಗ್ಬೇಕು. ಯಾರಾಗ್ತಾರೆ? ಯಾವ ರಾಜಕಾರಣಿಗಳಾಗ್ತಾರೆ? ಇವಾಗ ಸಂಬಂಧಿಕರೇ ಆಗಲ್ಲ ಅಂತಂದ್ರೆ ರಾಜಕಾರಣಿಗಳಾಗ್ತಾರ? ಮಗಳು ಇವ್ರಾ? ಅವ್ರ ಏನಜ್ಜ ಏನ್ ಹೇಳ್ಬೇಕು ಹೇಳಿ? ಅವರೇ ಸಾಕ್ತಾ ಇರೋದು ನಿಮ್ಮನ್ನ? ನಾವು 7 ವರ್ಷದಿಂದ ಅವರೇ ಸಾಕ. ಏನ್ ಹುಷಾರಿಲ್ಲ ನಿಮ್ಗೆ? ಕೈ ಕಾಲು ಬರೋದಿಲ್ಲ. ದೊಣ್ಣೆ ಇಲ್ದೆ ಹೋಗಕ್ಕಾಗೋದಿಲ್ಲ. ದೊಣ್ಣೆ ಹಿಡ್ಕೊಂಡೆ ಹೋಗ್ಬೇಕು. ಹಂಗೆ ಏಜ್ ಆಗ್ತಾ ಹಂಗೆ. ಮಾತ್ರೆ ಎಲ್ಲ ತಗತ್ತಿದ್ದೀರಾ? ಮಾತ್ರೆ ಯಾರು ತಂದು ಕೊಡೋದಿಲ್ಲ ಸರ್. BP ಶುಗರ್ ಎಲ್ಲ ಚೆಕ್ ಮಾಡ್ಸಿದೀರಾ? ಆಸ್ಪತ್ರೆ ತೋರಿಸಿಲ್ವಾ ಇವರಿಗೆ? ಅದೆಲ್ಲ ಇಲ್ಲ, ನಾನು ಹೋಗಲ್ಲ. ಅದೆಲ್ಲ ಇಲ್ಲ, ಚೆಕ್ ಮಾಡ್ಸಲ್ಲ. ಅಷ್ಟೇ ನಿಮ್ದೇ ಅದು. ಚೆಕ್ ಮಾಡಿಸ್ಬಿಟ್ಟು ಯಾಕೆ ಯೋಚನೆ ಮಾಡ್ತಾ ಕೂರೋದು? ಮಾತ್ರೆ ಗೀತ್ರೆ ಕೊಟ್ರೆ ಅಲ್ಲೇ ಬಂದು ಕುಡ್ಕೊಡೋದು. ನೋಡಿ, ನೀವು ಕೊಡುವಂತ ಹಣ ಇದೆಯಲ್ಲ, ಸರ್ಕಾರದಿಂದ ಕೊಡುವಂತ ಹಣ ಇಂಥವ್ರಿಗೆ ಅನುಕೂಲ ಆಗುತ್ತೆ ಕಣ್ರಿ. ಇವ್ರಿಗಾದ್ರೂ ದಯವಿಟ್ಟು ಅನುಕೂಲ ಮಾಡ್ಕೊಡ್ರಿ. ಊರಲ್ಲಿ ನೀರ್ ಬರ್ತಾ ಇಲ್ಲ, ನೀರಿಲ್ಲ, ಕಾಲುವೆಗಳೆಲ್ಲ ಶುದ್ಧ ಬಣ್ಣಿಲ್ಲ, ನಾತ ಹೊಡಿತೈತೆ. ಎಲ್ಲೋದ್ರು ಇನ್ನೇನ್ ತಗಡೆ, ಕುಡಿಯಕ್ ನೀರಿಲ್ದೇನೆ ಬಟ್ಟೆನೆ ತೊಳೆದಿಲ್ಲ ನಮ್ಮ ಅಧ್ಯಕ್ಷರು ಹೇಳ್ದಂಗೆ. ಬಟ್ಟೆ ತೊಳೆದಿಲ್ಲ. ಚರಂಡಿ ಎಲ್ಲಿಂದ ತೊಳೆದರು ಇನ್ನ? ಹೇಳಿ. ಕುಡಿಯಕ್ಕೆ ನೀರು. ಓಟ್ ಹಾಕ್ದವ್ರು ಎಲ್ಲಿ? ಓಟ್ ಹಾಕ್ಸ್ಕೊತಾರ ನಿಮ್ ಕೈಲಿ? ಹಾಕ್ಸ್ಕೊಂತಾರ, ಓಟ್ ಹಾಕ್ಸ್ಕೊಂತಾರ. ಆಮೇಲೆ ಅದು ಆಮೇಲೆ ಇಲ್ಲ, ಆಮೇಲೆ ಬರಲ್ಲ. ನೋಡಿ, ನಮ್ಮ ಸಕ್ಕರೆ ನಾಯಕ ಅವರ ಪರಿಸ್ಥಿತಿ ಹೆಂಗಿದೆ ಅಂತ. ಇಂಥವ್ರಿಗೋಸ್ಕರ ದಯವಿಟ್ಟು ರಾಜಕಾರಣಿಗಳು ಅನುಕೂಲ ಮಾಡ್ಕೊಡ್ಬೇಕ್ರಿ. ಇಂಥವ್ರಿಗೋಸ್ಕರ, ಬೇರೆ ಯಾರಿಗೋಸ್ಕರನೂ ಅಲ್ಲ. ಅವ್ವಾ, ಏನಾಗ್ಬೇಕು ಇವ್ರು ನಿಮ್ಗೆ? ತಂದೆ. ನಿಮ್ ಹೆಸರು? ಮಂಗಿಬಾಯಿ ಅಂತ. ಮಂಗಿಬಾಯಿ ಅವ್ರೆ, ಹೆಂಗೆ ಅವ್ರ ಕತೆ ನೀವೇ ನೋಡ್ಕೊತಿರೋದಾ? ನೋಡ್ತಾ ಇರೋದು ಸರ್. ಗಂಡ್ ಮಕ್ಳಿಬ್ರು ಯಾರು ಗಮನಿಸಲ್ಲ. ಅವ್ರ ಹೆಂಗಸರ್ ತೀರೋದ್ಮೇಲೆ ನಾನೇ ಅವ್ರಿಗೆ ಜೋಪಾನ ಮಾಡ್ತಾ ಇರೋದು. ಹೌದಾ? ಹೌದು. ನೀವು ಮಕ್ಕಳು? ನಾನ್ ಮಗಳು. ಅದೇ ಅದಕ್ಕೆ ಹೇಳೋದು, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಹೆಣ್ಣು ಮಕ್ಕಳಾದ್ರೆ ಅವರೇ ತಂದೆ ತಾಯಿನ ಸಾಕೋದು. ನೀವ್ ಇದಿರಲ್ಲ ಗಂಡು ಮಕ್ಕಳು, ಗೇಟ್ ಪಾಸ್ ಕೊಟ್ಬಿಡ್ತೀರಾ ನನ್ನ ಸೇರಿದಂಗೆ. ಆದ್ರೆ ನಾವ್ ಯಾರು ಹಂಗ್ ಮಾಡಬಾರ್ದು, ಆಯ್ತಾ? ನೋಡಿ, ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಅದೇ ನೀರಿನ ಪ್ರಾಬ್ಲಮ್ ನೋಡಿ. ಕಾಲುವೆಗಳೆಲ್ಲ ನಾತ ಬಡಿತದೆ. ನಮ್ಗೆ ಇಟ್ಕೊಳಕ್ ಮನೆ ಇಲ್ಲ, ಮನೆ ಕಿತ್ ಬಿದ್ದದೆ. ಒಂದ್ ಮನೆ ರೆಡಿ ಮಾಡ್ಕೊಡ್ಬೇಕು. ಮನೆ ಬಿದ್ದೋಗೈತಾ? ಇದ್ಯಾರ್ದು? ಇದು ಮಗಂದು. ನಮ್ಗೆ ಮುದ್ಕನ್ಗೆ ಆ ಮನೆ ಮಾಡ್ಕೊಡ್ಬೇಕು ಸರ್. ನೋಡಿ, ಮಗನ ಮನೆ ಬೇರೆ, ತಾಯಿ ಮನೆ ಬೇರೆ. ಯಾಕೆ ಇಬ್ರು ಒಂದೇ? ಬೇರೆ ಬೇರೆ ಇರ್ಬೇಕು. ಮಗ ಬೇರೆಯವ್ರೆ, ನಾನ್ ಬೇರೆಯವನೇ. ಒಟ್ಟಿಗೆ ಇರ್ಬೋದಲ್ಲ? ಒಟ್ಟಿಗೆ ಇರ್ಬೇಕ. ಅವ್ರ ಮಕ್ಕಳು ಮರಿ ಅವ್ರು ಸಾಕ್ಬಾರ್ದಾ? ಹೌದಾ? ಹೌದು ಸರ್. ಅಂದ್ರೆ ನೀವು ಅವತ್ತೊಂದಿನ ನೀವು ನಿಮ್ ಮಕ್ಕಳನ್ನ ಸಾಕಿದಿರಲ್ಲ? ಅವತ್ ಸಾಕಿವ್ನಿ, ಅವರು ನೋಡ್ತಾರೇನೆ. ನಮ್ಗಾಗು ಇದ್ಕೊಳಕ್ ಮನೆ ಬೇಡವಾ? ಅವ್ರ ಮಕ್ಕ ಮರಿ ಅವ್ರಿಗೆ, ನಮ್ ಮಕ್ಕಳ ಮರಿ ನಮ್ಗೆ. ಬಾ, ಈ ತಾಯಿ ಹುಟ್ಟದಾಗ 9 ತಿಂಗಳು ಮಗುನ ಎತ್ತು ಒತ್ತು ಸಾಕಿ ದೊಡ್ಡವರಾಗ ತನಕ ಬೆಳೆಸ್ಬೇಕು. ಹೌದು ಸರ್. ಆಯ್ತಾ? ಆಮೇಲೆ ಹಿಂಗೆ ಕತೆ, ಮನೆ ಸಪರೇಟ್. ಯಾಕಣ ಬಾಣ ಇಲ್ಲಿ ಬನ್ನಿ, ನಿಮ್ ಊರಿನ ಪ್ರಾಬ್ಲಮ್ ಕೇಳಕ್ ಬಂದಿದೀವಿ. ಪ್ರಾಬ್ಲಮ್ ಕೇಳಿದ್ರೆ ಇಲ್ಲಿ ಟ್ರಾಜಿಡಿ ಸಿಗ್ತಾ ಇದೆ ನಮ್ಗೆ. ಯಾಕೆ ಅಪ್ಪ ಮಕ್ಕಳು, ತಾಯಿ ಮಕ್ಕಳೆಲ್ಲ ಒಟ್ಟಿಗೆ ಇರ್ಬೋದಲ್ಲ, ಚೆನ್ನಾಗಿರುತ್ತಲ್ಲ? ಹೌದಾ? ಮತ್ತೆ ಏನ್ ನಿಮ್ ಹೆಸರು? ರವಿನಾಯ್ಕ ಅವ್ರೆ, ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್? ನಮ್ಮೂರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನಿಲ್ವಾ? ಮಳೆ ಇಲ್ಲ, ಬೆಳೆ ಇಲ್ಲ, ನೀರ್ ಕುಡಿಯಕ್ ನೀರಿಲ್ಲ. ಕುಡಿಯೋ ನೀರೇ ಫುಲ್ ಸಮಸ್ಯೆ. ಕುಡಿಯೋ ನೀರೇ ಪೂರ್ತಿ ಸಮಸ್ಯೆ. ಎಲ್ಲ ಸಾಯಂಕಾಲನಾಗ ಆಯ್ತು, ಬೆಳಗ್ಗೆನಾಗ ಆಯ್ತು ಅಂದ್ರೆ ಜಗಳ ಆಡ್ತಾರೆ ಹೆಂಗಸರು ಮಕ್ಕಳು. ಯಾಕೆ ಜಗಳ ಆಯ್ತಾರೆ? ನೀರಿಲ್ಲ ರೀ ಮುಂಜಾನ ಎಲ್ರಿಗೂ ಜಗಳ ತಂದಿಟ್ಬಿಟ್ಟಿದ್ರಿ ನೀವೀಗ. ನೀರಿನ ವ್ಯವಸ್ಥೆ ಮಾಡ್ಕೊಡ್ದೆ. ಮೈನು ಕುಡಿಯಕ್ ನೀರ್ ಬೇಕು. ಆಮೇಲೆ
ರೋಡು, ರಸ್ತೆ, ಬಸ್ಸು, ಗುಂಡಿ. ರೋಡ್ ನೋಡ್ತಿದಿರಲ್ಲ, ಬಂದಿದಿರಲ್ಲ ಇವಾಗ. ನೀವ್ ಹೇಳ್ಬೇಕು, ನಾವ್ ಹಿಂಗ್ ಬಂದ್ ಹಿಂಗ್ ಹೋಯ್ತಿವಿ, ನೀವ್ ಇಲ್ಲೇ ಇರೋರಲ್ವಾ? ಹೇಳಿ ಹೇಳಿ ಹೇಳಿ. ಅದ್ ಬಿಡಿ, ನೀವ್ ಹೇಳಿ. ಹೇಳಿ ಸರ್, ಮುಂದುವರ್ಸಿ. ಇನ್ನೇನ್ ಹೇಳಮ್ಮ, ಅದನ್ನೇ ಹೇಳಿದ್ಮೇಲೆ ರೋಡ್ ಸರಿ, ರೋಡ್ ಇಲ್ಲ. ಓಕೆ ವೀಕ್ಷಕರೇ, ಸಿಕ್ಕಾಪಟ್ಟೆ ಸಮಸ್ಯೆ ಹೇಳ್ತೀಯಾರ ಈ ಬೀದಿಲಿ. ಇನ್ನು ಆ ಕಡೆ ಬೀದಿಗೆ ಹೋಗೋದಿದೆ. ನಾನು ಕ್ಲಿಯರ್ ಆಗಿ ಹೇಳ್ತಾವನಿ, ಕೇಳಿಸ್ಕೊಬಿಡಿ. ನೀರಿಲ್ಲ ಅಂದ್ರೆ ನಾಳೆ ಬರ್ತದೆ, ಅರ್ಥ ಆಯ್ತಾ? ರೋಡ್ ಇಲ್ಲ ಅಂದ್ರೆ ಮುಚ್ಚಿಸ್ತಾರೆ. ಮಳೆ ಒಂದಲ್ಲ ಒಂದಿನ ಬರ್ತದೆ. ಆದ್ರೆ ಎತ್ತಿರೋ ತಾಯಿನ ಕಳ್ಕೊಂಡ್ರೆ ಮತ್ತೆ ವಾಪಸ್ ಬರಲ್ಲ. ಹೌದಾ? ಹೆಂಡತಿ ಎರಡನೇ ತಾಯಿ, ತಾಯಿ ಮೊದಲನೇ ತಾಯಿ, ತಾಯಿ, ಮಕ್ಕಳು, ಹೆಂಡತಿ ಎಲ್ಲರನ್ನು ಒಂದೇ ಸಮಾನ ಕಣ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ಸರಿಯಾ? ಆಯ್ತು. ಸೂಪರ್, ಚೆನ್ನಾಗಿರ್ಬೇಕು. ಅವ್ರನ್ನು ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ತಾತನ್ ಚೆನ್ನಾಗಿ ನೋಡ್ಕೋಬೇಕು. ತಾತ ನಾವು ಮಕ್ಕಳಿದ್ದಾಗ ಮಿಠಾಯಿ ತಗೋ, ಚಾಕ್ಲೇಟ್ ತಗೋ ಅಂತ ತಿನ್ನಿಸ್ತಾ ಇರ್ತದೆ. ನಾವು ದೊಡ್ಡರಾದ್ಮೇಲೆ ಅವ್ರು ದೊಡ್ಡರಾಗ್ತಾ ಅವ್ರ ಮಕ್ಕಳು ತರ ಅಲ್ವಾ, ಅವ್ರನ್ನ ನಾವ್ ಹಂಗೆ ಚೆನ್ನಾಗಿ ನೋಡ್ಕೋಬೇಕು. ಗೃಹಲಕ್ಷ್ಮಿ ಬತ್ತೈತಾ 2000 ಬರ್ತಾ ಇದೆ, ಈಗ 2-3 ತಿಂಗಳಿಂದ ಬರ್ತಾ ಇಲ್ಲ ಸರ್. 3 ತಿಂಗಳಿಂದ ಬರ್ತಾ ಇಲ್ಲ. ಪೆನ್ಷನ್ ಅಂದ್ರೆ ಪೆನ್ಷನ್ ಅದು ಬರ್ತದೆ. ಬರ್ತೈತಾ? ಸರಿ, ಬನ್ನಿ, ಹೇಳಿದ ಅರ್ಥ ಆಯ್ತಾ? ಮತ್ತೊಂದು ಹಳ್ಳಿಯಲ್ಲಿ, ಮತ್ತೊಂದು ಊರಿನಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಸಿಕ್ತಿನಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.